ಹೆಚ್ಚಾಗಿ ನೀರು ಬಂದು 2 ದಿವಸದಲ್ಲಿ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಸಿಂಧನೂರಿನ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದು ಪರಿಹಾರ ಕಂಡುಹಿಡಿಯೋದ್ರ ಜೊತೆಗೆ ಈಗಿರ್ತಕ್ಕಂಥ ಕೆರೆಗಳು ಸುಮಾರು ಈ ಒಂದು ವಾರದಿಂದ 4-5 ಕೆರೆಗಳಿಗೆ ವಿಸಿಟ್ ಮಾಡಿ, ಒಂದು ಮರಿಯಪ್ಪ ಛತ್ರಪ್ಪ ಅವ್ರದ್ದೊಂದು ಕೆರೆ, ಎರಡನೇದು ಮೇಲ್ಭಾಗದಲ್ಲಿರ್ತಕ್ಕಂಥ ಪಾಪರೆಡ್ಡಿ ಕೆರೆ ಮತ್ತು ಧರ್ಮೀಚಂದ್ ಅವ್ರ ಕೆರೆ ಇವು ನೋಡಬೇಕಾಗಿದೆ ಮಧ್ಯಾಹ್ನ. ಇವು ನೋಡ್ಕೊಂಡು ಈ 3 ಕೆರೆಗಳಲ್ಲಿ ಈ 2 ಕೆರೆ ವಿಸಿಟ್ ಮಾಡಿ ಅವನ ನೀರಿನ ಸಂಗ್ರಹಣೆ ಆದ ನೀರನ್ನು ಪರೀಕ್ಷೆ ಮಾಡಿ ಆ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಎಂಬುದನ್ನು ಪರೀಕ್ಷೆ ಕೂಡ ಮಾಡಿದ್ದೇವೆ. 2 ಕೆರೆಗಳು ನೀರು ಯೋಗ್ಯವಾಗಿದ್ದಾವೆ ಕೊಡ್ಬೋದೆಂಬ ರಿಪೋರ್ಟ್ ಬಂದ ಮೇಲೆ ಸುಮಾರು 3.5 ಕಿಲೋಮೀಟರ್ ಅಂದಾಜು ಪೈಪ್ಲೈನ್ ಹಾಕಿ ತಾತ್ಕಾಲಿಕ ಛತ್ರಪ್ಪನವ್ರ ಕೆರೆಯಿಂದ ಈ ಶುದ್ಧೀಕರಣ ಘಟಕಕ್ಕೆ ಜೋಡಣೆ ಮಾಡಿ ಮುಂದಿನ ಏನು ಅದು ಹಂತ ಇರುತ್ತೆ ಆ ಛತ್ರಪ್ಪ ಅವ್ರ ಕೆರೆಯ ಮತ್ತು ಪಾಪರೆಡ್ಡಿ ಕೆರೆ ನೀರನ್ನು ಉಪಯೋಗ ಮಾಡ್ಬೋದು. ಅಷ್ಟರೊಳಗೆ ಮೇಲ್ಭಾಗದಲ್ಲಿ ನೀರು ಬಂದರೆ ಡ್ಯಾಮ್ನಲ್ಲಿ ಆ ನೀರನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಾಗರಿಕರಲ್ಲಿ ಮನವಿ ಮಾಡಿ ಮಿತಿ ಬಳಕೆ ಮಾಡಬೇಕು, ಯಾಕಂದ್ರೆ ನೀರಿನ ಕೊರತೆ ಭಾಳ ಇದೆ. ಇದು ನಾವು ಯಾರು ರಾಜಕಾರಣಿಗಳು ಯಾರು ಸೃಷ್ಟಿ ಮಾಡಿದ್ದಲ್ಲ, ಇದು ದೇವರು ಸೃಷ್ಟಿ ಮಾಡಿದ್ದು. ಯಾಕಂದ್ರೆ 6 ತಿಂಗಳಾಯಿತು ಮಳೆ ಇರಲಾರ್ದೆ. ಡ್ಯಾಮಿಗೆ ನೀರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವ ಡ್ಯಾಮಿನಲ್ಲೂ ಕೂಡ ನೀರಿಲ್ಲ. ಮಳೆ ಪ್ರಮಾಣದ ಕೊರತೆ ಇರೋದ್ರಿಂದ ಈಗ ಈ ವರ್ಷ ಸುದೈವದಿಂದ ಮಳೆ ಪ್ರಾರಂಭ ಆಗಿದೆ. ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹೆವಿ ರೇನ್ ಬಂದು ಒಂದು 5-6 TMC ನೀರು